ಎಲ್ಲೋ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಕುರುಕ್ಷೇತ್ರ ರಂಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜ್ಞಾನವೇ ಭಗವದ್ಗೀತೆ. ಭಗವದ್ಗೀತೆಯು ವ್ಯಕ್ತಿಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಮಾರ್ಗವಾಗಿದೆ. ಭಗವದ್ಗೀತೆ ಜ್ಞಾನದ ಪ್ರಸಿದ್ಧ ವಿಷಯಗಳಾವುವೆಂದು ತಿಳಿಯೋಣ ಬನ್ನಿ. ಹುಟ್ಟು ಸಾವಿನ ನಡುವೆ ಜೀವನ. ಯಾರೂ ಸಾಯುವುದಿಲ್ಲ ಮತ್ತು ಯಾರೂ ಕೊಲ್ಲುವುದಿಲ್ಲ. ಎಲ್ಲವೂ ಕೇವಲ ಉಪಕರಣಗಳು. ಎಲ್ಲ ಜೀವಿಗಳು ಹುಟ್ಟುವ ಮೊದಲು ದೇಹವಿಲ್ಲದೆ ಇದ್ದವು. ಸಾವಿನ ನಂತರ ಅವು ದೇಹವಿಲ್ಲದೆ ಇರುತ್ತವೆ. ಹುಟ್ಟು ಸಾವಿನ ಮಧ್ಯ ಬಂದು ಹೋಗುವವರೇ ಈ ದೇಹವುಳ್ಳವರು. ಹಾಗಾದರೆ ಅವರ ಬಗ್ಗೆ ನಾವೇಕೆ ಶೋಕಿಸಬೇಕು ಎಂದು ಪ್ರಶ್ನಿಸಿದನು. ಆತ್ಮದ ಅವಲೋಕನ. ಎಂದಿಗೂ ಜೀವಿಗಳ ಆತ್ಮವನ್ನು ಆಯುಧಗಳಿಂದ ಕತ್ತರಿಸಲಾಗುವುದಿಲ್ಲ. ಬೆಂಕಿಯಿಂದ ಸುಡಲೂ ಸಾಧ್ಯವಿಲ್ಲ. ನೀರಿನಿಂದ ಅದನ್ನು ನೆನೆಸಲು ಸಾಧ್ಯವಿಲ್ಲ. ಗಾಳಿಯೂ ಅದನ್ನು ಒಣಗಿಸಲು ಸಾಧ್ಯವಿಲ್ಲ. ಸಾವಿನ ಬಗ್ಗೆ ಚಿಂತೆ ಬಿಡಿ. ಓ ಅರ್ಜುನ, ನೀವು ಯೋಗ್ಯ ಮನುಷ್ಯರಲ್ಲದವರಿಗಾಗಿ ದುಃಖಿಸಬಾರದು ಮತ್ತು ಜ್ಞಾನಿಗಳ ಮಾತುಗಳನ್ನು ಮಾತನಾಡುವುದಿಲ್ಲ. ಆದರೆ ಬುದ್ಧಿವಂತರು ತಮ್ಮ ಪ್ರಾಣವನ್ನು ಕಳೆದುಕೊಂಡಾಗ ದುಃಖ ಪಡುವುದು ಧರ್ಮ. ಒಂದು ದಿನ ಎಲ್ಲರೂ ಮರಣ ಹೊಂದುತ್ತಾರೆ. ಕೆಲವರು ಇಂದು ಸಾಯುತ್ತಾರೆ ಮತ್ತು ಕೆಲವರು ನಾಳೆ ಸಾಯುತ್ತಾರೆ. ಇದು ಸಾವಿನ ಭೂಮಿ ಮತ್ತು ಸಾವು ದೊಡ್ಡ ರೋಗ. ಮರಣವನ್ನು ಹೊರತುಪಡಿಸಿ ಅಮೃತದ ಬಗ್ಗೆ ಯೋಚಿಸಿ. ಫಲಕ್ಕಾಗಿ ಕರ್ಮ ಮಾಡದಿರಿ. ಕೆಲಸದ ಮೇಲೆ ನಿಮಗೆ ಹಕ್ಕಿರುತ್ತದೆ, ಆದರೆ ಕ್ರಿಯೆಯ ಫಲದಲ್ಲಿ ಎಂದಿಗೂ ಹಕ್ಕಿರುವುದಿಲ್ಲ. ಆದ್ದರಿಂದ ಫಲಕ್ಕಾಗಿ ಕೆಲಸವನ್ನು ಮಾಡಬೇಡಿ ಅಥವಾ ಕೆಲಸ ಮಾಡುವಲ್ಲಿ ಯಾವುದೇ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಡಿ. ಯಾರ ಮನಸ್ಸು ತನ್ನ ಹಿಡಿತದಲ್ಲಿದೆಯೋ ಜಿತೇಂದ್ರಿಯ ಶಕ್ತಿಯ ಮೇಲೆ ತನ್ನ ಬಲವನ್ನು ಹೊಂದಿರುತ್ತಾನೆ. ಹಾಗಾಗಿ ಫಲವನ್ನು ಬಯಸಿ ಕೆಲಸವನ್ನು ಮಾಡಬೇಡಿ ಎಂದು ಕೃಷ್ಣ ಹೇಳುತ್ತಾನೆ. ಕೋಪದಿಂದ ದೂರಿರಿ. ಮನುಷ್ಯನ ಮನಸ್ಸು ಕೋಪದಿಂದ ಸಾಯುತ್ತದೆ, ಆದರೆ ಅವನು ಮೂರ್ಖನಾಗುತ್ತಾನೆ. ಇದರಿಂದಾಗಿ ಸ್ಮರಣೆಯು ಗೊಂದಲಕ್ಕೊಳಗಾಗುತ್ತದೆ. ನೆನಪಿನ ಗೊಂದಲದಿಂದ ಮನುಷ್ಯನ ಬುದ್ಧಿಯು ನಾಶವಾಗುತ್ತದೆ ಮತ್ತು ಬುದ್ಧಿಯು ನಾಶವಾದಾಗ ಮನುಷ್ಯನು ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ. ಇಂತಹವರು ಎಂದಿಗೂ ದೇವರ ಪೂಜೆ ಮಾಡುವುದಿಲ್ಲ. ಓ ಅರ್ಜುನ, ಎಲ್ಲ ಧರ್ಮಗಳನ್ನು ತ್ಯಜಿಸಿ, ಆದರೆ ಆಶ್ರಯವನ್ನು ತ್ಯಜಿಸಿದ ನಂತರ ನನ್ನ ಬಳಿಗೆ ಬನ್ನಿ. ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ. ಆದ್ದರಿಂದ ದುಃಖಿಸಬೇಡಿ. ಮನುಷ್ಯರಲ್ಲಿ ಕೆಟ್ಟ ಕೀಳು ಕಾರ್ಯಗಳನ್ನು ಮಾಡುವ ಮೂರ್ಖರು ನನ್ನನ್ನು ಪೂಜಿಸುವುದಿಲ್ಲ. ನನ್ನ ಭಕ್ತರು ನನ್ನನ್ನು ಹೇಗೆ ಪೂಜಿಸಿದರೂ ಕೊನೆಯಲ್ಲಿ ನಾನು ಅವರ ಪೂಜೆಗೆ ಫಲವನ್ನು ನೀಡುತ್ತೇನೆ. ಇವುಗಳನ್ನು ತ್ಯಜಿಸಬೇಕು. ಕಾಮ, ಕ್ರೋಧ ಮತ್ತು ಲೋಭ, ಈ ಮೂರೂ ವಿಷಯಗಳು ನರಕದ ದ್ವಾರಗಳಿದ್ದಂತೆ. ಇವುಗಳನ್ನು ಓರ್ವ ವ್ಯಕ್ತಿಯ ಆತ್ಮದ ನಾಶಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಈ ಮೂರನ್ನು ತ್ಯಜಿಸಬೇಕು. ಪ್ರಪಂಚದ ಒಳಿತಿಗೆ ದುಷ್ಟರ ಸಂಹಾರ. ನಾನು ಮಹಾಕಾಳನಂತೆ ಪ್ರಪಂಚದ ಒಳಿತಿಗಾಗಿ ದುಷ್ಟತನವನ್ನು ನಾಶ ಮಾಡಲು ಈ ಸಮಯದಲ್ಲಿ ಮುಂದಾಗುತ್ತೇನೆ. ಆದುದರಿಂದ ಎದುರಾಳಿಗಳ ಸೈನ್ಯದಲ್ಲಿರುವ ವೀರರೆಲ್ಲರೂ ನಿನ್ನನ್ನು ಬಿಟ್ಟು ಬದುಕುವುದಿಲ್ಲ. ಆದರೆ ನೀನು ಯುದ್ಧ ಮಾಡದಿದ್ದರೂ ಅವರೆಲ್ಲರೂ ನಾಶವಾಗುತ್ತಾರೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ವಾಸ್ತವದ ಬಗ್ಗೆ ಕೃಷ್ಣನ ಹಿತನುಡಿ. ಏನಾಯಿತು? ಅದು ಒಳ್ಳೆಯದಕ್ಕಾಗಿ ಸಂಭವಿಸಿತು. ಏನಾಗುತ್ತಿದೆ? ಅದು ಒಳ್ಳೆಯದಕ್ಕಾಗಿ ನಡೆಯುತ್ತಿದೆ. ಏನಾಗುತ್ತದೆಯೋ ಅದು ಒಳ್ಳೆಯದಾಗಿರುತ್ತದೆ. ನಿನ್ನ ಪ್ರೇತದ ಬಗ್ಗೆ ಪಶ್ಚಾತ್ತಾಪ ಪಡಬೇಡ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ಪ್ರಸ್ತುತ ಚಾಲನೆಯಲ್ಲಿದೆ, ಹೋರಾಡುವುದನ್ನು ಕಲಿತುಕೋ ಎಂದು ಕೃಷ್ಣನು ಹೇಳಿದ್ದಾನೆ.